ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡತಿ ಶಿಲ್ಪ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ತರಗತಿಯಲ್ಲಿ ಪರಿಸರ ಅಧ್ಯಯನ ಭಾಗ 2ರಲ್ಲಿ ಬರುವಂತಹ ಅಧ್ಯಾಯವಾರು ಪ್ರಶ್ನೆಗಳಲ್ಲಿ ಇವತ್ತಿನ ಈ ತರಗತಿಯಲ್ಲಿ 5ನೇ ಅಧ್ಯಾಯದಿಂದ ಈ ಒಂದು ತರಗತಿಯನ್ನು ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಯಾಕೆಂದರೆ ಆಲ್ರೆಡಿ 1ರಿಂದ 4 ಅಧ್ಯಾಯಗಳು ಹಿಂದಿನ ಒಂದು ವಿಡಿಯೋ ಮೂಲಕ ನಿಮ್ಮೆಲ್ಲರಿಗೂ ತಲುಪಿಸುವಂತಹ ಕ್ರಿಯೆ ಆಗಿದೆ. ಸೊ ಅದರ ಮುಂದುವರೆದ ಭಾಗ ಇವತ್ತಿನ ಈ ತರಗತಿಯಲ್ಲಿ 5 ಮತ್ತು 6ನೇ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಪ್ರಶ್ನೋತ್ತರಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಇವತ್ತಿನ ಈ ತರಗತಿಯ ಪಾಠ 5 ವಿಸ್ಮಯ ಶಕ್ತಿ. ಸೊ ಈ ಒಂದು ಲೆಸನ್ಗೆ ಸಂಬಂಧಿಸಿದಂತೆ ಪ್ರಮುಖ ಪ್ರಶ್ನೆಗಳನ್ನು ನೋಡೋದಾದರೆ, ಕೆಲಸ ಎಂದರೇನು? ಸೊ ನಾವು ದಿನನಿತ್ಯ ನಮ್ಮ ಅವಶ್ಯಕತೆಗಳಿಗಾಗಿ ಒಂದಲ್ಲ ಒಂದು ಚಟುವಟಿಕೆಯಲ್ಲಿ ತೊಡಗಿರುತ್ತೇವೆ. ಸೊ ಈ ಒಂದು ಚಟುವಟಿಕೆಗಳನ್ನು ಕೆಲಸ ಎನ್ನುತ್ತೇವೆ. ಇನ್ನು ಯಾವುದೇ ವಸ್ತುವನ್ನು ಒಂದು ಸ್ಥಳದಿಂದ ಬೇರೆಡೆಗೆ ಸಾಗಿಸಲು ಶಕ್ತಿ ಬೇಕಾಗುತ್ತದೆ. ಸೊ ಯಾವುದೇ ವಸ್ತು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸಬೇಕಾದ್ರೆ ಅಲ್ಲಿ ಶಕ್ತಿ ಉಂಟಾಗಬೇಕಾಗುತ್ತದೆ. ಹಾಗಾದರೆ ಶಕ್ತಿಯ ವಿವಿಧ ರೂಪಗಳು ಯಾವುವು ಹಾಗೂ ಅವುಗಳ ಉಪಯೋಗಗಳ ಕುರಿತು ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲನೇದಾಗಿ ಸ್ನಾಯು ಶಕ್ತಿ. ಸೊ ಸ್ನಾಯು ಶಕ್ತಿ ಎಂದರೆ ನಮ್ಮ ಶರೀರದಲ್ಲಿ ಉಂಟಾಗುವಂತಹ ರಾಸಾಯನಿಕ ಬದಲಾವಣೆಯಿಂದ ಉಂಟಾಗುವಂತಹ ಶಕ್ತಿಗೆ ಸ್ನಾಯು ಶಕ್ತಿ ಎಂದು ಕರೆಯುತ್ತೇವೆ. ಸೊ ಈ ಸ್ನಾಯು ಶಕ್ತಿ ಹೆಚ್ಚಾಗಬೇಕು ಅಂದರೆ ನಾವು ಪ್ರತಿದಿನ ಆಹಾರ ಸೇವನೆ ಹಾಗೂ ವ್ಯಾಯಾಮದಿಂದಾಗಿ ಈ ಒಂದು ಸ್ನಾಯು ಶಕ್ತಿಯನ್ನು ನಾವು ಹೆಚ್ಚಿಸಬಹುದಾಗಿದೆ. ಇನ್ನು ಎರಡನೇದಾಗಿ ಯಾಂತ್ರಿಕ ಶಕ್ತಿ. ಏನಪ್ಪ ಯಾಂತ್ರಿಕ ಶಕ್ತಿ ಅಂದರೆ? ಸೊ ಯಾಂತ್ರಿಕ ಶಕ್ತಿ ಎಂದರೆ ಒಂದು ವಸ್ತುವು ತನ್ನ ಸ್ಥಾನದಿಂದ ಪಡೆಯುವ ಶಕ್ತಿಯನ್ನ ಪ್ರಚನ ಶಕ್ತಿ ಎಂದು ಹಾಗೂ ತನ್ನ ಚಲನೆಯಿಂದ ಪಡೆಯುವ ಶಕ್ತಿಯನ್ನ ಚಲನ ಶಕ್ತಿ ಎಂದು. ಸೊ ಈ ಪ್ರಚನ ಶಕ್ತಿ ಮತ್ತು ಚಲನ ಶಕ್ತಿಗಳ ಒಟ್ಟು ಮೊತ್ತವನ್ನು ನಾವು ಯಾಂತ್ರಿಕ ಶಕ್ತಿ ಎಂದು ಕರೆಯುತ್ತೇವೆ. ಸೊ ಯಾಂತ್ರಿಕ ಶಕ್ತಿ ಅಂದರೆ ಪ್ರಚನ ಶಕ್ತಿ ಮತ್ತು ಚಲನ ಶಕ್ತಿಗಳ ಒಟ್ಟು ಮೊತ್ತಕ್ಕೆ ನಾವು ಯಾಂತ್ರಿಕ ಶಕ್ತಿ ಎಂದು ಕರೆಯುತ್ತೇವೆ. ಸೊ ಪ್ರಚನ ಶಕ್ತಿ ಅಂದರೆ ತನ್ನ ಸ್ಥಾನದಿಂದ ವಸ್ತು ಪಡೆಯುವಂತಹ ಶಕ್ತಿಯಾಗಿರುತ್ತದೆ. ಇನ್ನು ಚಲನ ಶಕ್ತಿ ಅಂದರೆ ಚಲನೆಯ ಮೂಲಕ ವಸ್ತು ಹೊಂದುವಂತಹ ಶಕ್ತಿಗೆ ನಾವು ಚಲನ ಶಕ್ತಿ ಅಂಥೇಳಿ ಕರಿತೀವಿ. ಸೊ ಪ್ರಚನ ಶಕ್ತಿ ಅಂದರೆ ತನ್ನ ಸ್ಥಾನದಿಂದ ವಸ್ತು ಪಡೆಯುವಂತಹ ಶಕ್ತಿ. ಇನ್ನು ಚಲನ ಶಕ್ತಿ ಅಂದರೆ ಚಲನೆಯ ಮೂಲಕ ವಸ್ತು ಹೊಂದುವಂತಹ ಶಕ್ತಿಗೆ ನಾವು ಚಲನ ಶಕ್ತಿ ಅಂಥೇಳಿ ಕರಿತೀವಿ. ಸೊ ಇವೆರಡುಗಳ ಮೊತ್ತವನ್ನು ನಾವು ಯಾಂತ್ರಿಕ ಶಕ್ತಿ ಎಂದು ಕರೆಯುತ್ತೇವೆ. ಇನ್ನು ನೆಕ್ಸ್ಟು ಉಷ್ಣ ಶಕ್ತಿ ಎಂದರೇನು? ಸ್ನಾಯು ಶಕ್ತಿಯು ಉಷ್ಣ ಶಕ್ತಿಯಾಗಿ ಬದಲಾವಣೆಯಾಗಿದೆ. ಸೊ ರಾಯಚೂರಿನಲ್ಲಿ ಉಷ್ಣ ವಿದ್ಯುತ್ ಸ್ಥಾವರವನ್ನು ಸ್ಥಾಪಿಸಲಾಗಿದೆ. ಇನ್ನು ನೆಕ್ಸ್ಟು ಸೌರಶಕ್ತಿ ಎಂದರೇನು? ಸೊ ಭೂಮಿಯ ಮೇಲಿರುವಂತಹ ಎಲ್ಲ ಶಕ್ತಿಗಳ ಮೂಲ ಆಕರ ಆಗಿರುವಂತಹ ಸೂರ್ಯ. ಸೊ ಈ ಸೂರ್ಯನಿಂದ ಪಡೆಯುವಂತಹ ಶಕ್ತಿಯನ್ನು ನಾವು ಸೌರಶಕ್ತಿ ಎನ್ನುತ್ತೇವೆ. ಇನ್ನು ನೆಕ್ಸ್ಟು ಪವನ ಶಕ್ತಿ ಎಂದರೇನು? ಸೊ ಪವನ ಶಕ್ತಿ ಅಂದರೆ ವಾಯುವು ಶಕ್ತಿಯ ಆಕಾರಗಳಲ್ಲೊಂದು. ಸೊ ಚಲಿಸುವ ವಾಯುವು ತನ್ನಲ್ಲಿ ಶಕ್ತಿಯನ್ನು ಹೊಂದಿರುತ್ತದೆ. ಇದನ್ನು ನಾವು ಪವನ ಶಕ್ತಿ ಅಥವಾ ಗಾಳಿ ಶಕ್ತಿ ಎನ್ನುತ್ತೇವೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಕಡೆಗೆ ಹೋಗೋದಾದರೆ, ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳು ಎಂದರೇನು? ಸೊ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಎಂದರೆ ಸಂಗ್ರಹಿಸಿದಂತಹ ನೀರು ಎತ್ತರ ಪ್ರದೇಶದಿಂದ ರಭಸವಾಗಿ ಬೀಳುವಂತೆ ಮಾಡಿ ಟರ್ಬೈನ್ಗಳ ಮೇಲೆ ಬಿದ್ದು ಅದು ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುತ್ತದೆ. ಸೊ ಇಂತಹ ಜಲವಿದ್ಯುದ್ದಾಗಾರಗಳನ್ನು ನಾವು ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳು ಎಂದು ಕರೆಯಲಾಗುತ್ತದೆ. ಇನ್ನು ನೆಕ್ಸ್ಟ್ ಪಾಯಿಂಟು, ಸಾಗರದ ಅಲೆಗಳಿಂದ ಉತ್ಪತ್ತಿಯಾಗುವ ಶಕ್ತಿಯನ್ನು ನಾವು ಭರತ ಶಕ್ತಿ ಎನ್ನುವರು. ಸೊ ಎಕ್ಸಾಮಲ್ಲಿ ಕೇಳ್ಬೋದು, ಭರತ ಶಕ್ತಿ ಎಂದರೇನು? ಸೊ ಭರತ ಶಕ್ತಿ ಎಂದರೆ ಸಾಗರದ ಅಲೆಗಳಿಂದ ಉತ್ಪತ್ತಿಯಾಗುವಂತಹ ಶಕ್ತಿಯನ್ನು ನಾವು ಭರತ ಶಕ್ತಿ ಎಂದು ಕರೆಯುತ್ತೇವೆ. ಇನ್ನು ನೆಕ್ಸ್ಟು ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳು ಎಂದರೇನು? ಸೊ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವಂತಹ ಜಲವಿದ್ಯುದ್ದಾಗಾರಗಳನ್ನು ನಾವು ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳು ಎಂದು ಕರೆಯುತ್ತೇವೆ. ಇನ್ನು ವಿದ್ಯುತ್ ಶಕ್ತಿ ಎಂದರೇನು? ಸೊ ವಿದ್ಯುತ್ ಶಕ್ತಿ ಎಂದರೆ ದಿನನಿತ್ಯದ ಕೆಲಸಗಳಿಗಾಗಿ ಬಳಸುವಂತಹ ಶಕ್ತಿಗೆ ನಾವು ವಿದ್ಯುತ್ ಶಕ್ತಿ ಎಂದು ಕರೆಯುತ್ತೇವೆ. ದಿನನಿತ್ಯದ ನಮ್ಮ ಕೆಲಸಗಳಿಗಾಗಿ ಬಳಸುವಂತಹ ಶಕ್ತಿಗೆ
ವಿದ್ಯುತ್ ಶಕ್ತಿ ಎಂದು ಕರೆಯುತ್ತೇವೆ. ಇನ್ನು ನೆಕ್ಸ್ಟ್ ಪಾಯಿಂಟು, ಜೈವಿಕ ಶಕ್ತಿ ಎಂದರೇನು? ಜೈವಿಕ ಶಕ್ತಿ ಎಂದರೇನು? ಸೊ ಕೃಷಿ ತ್ಯಾಜ್ಯಗಳು, ಸಸ್ಯದ ಅವಶೇಷಗಳು ಮತ್ತು ಪ್ರಾಣಿಗಳ ಸಗಣಿ ಇವೇ ಮೊದಲಾದವುಗಳನ್ನು ವಾಯುವಿನ ಸಂಪರ್ಕವಿಲ್ಲದಂತೆ ಕೊಳೆಯಿಸಿದಾಗ ಉಂಟಾಗುವಂತಹ ಅನಿಲವನ್ನು ಜೈವಿಕ ಅನಿಲ ಎನ್ನುತ್ತಾರೆ. ಸೊ ಇದನ್ನು ಅಡುಗೆ ಮಾಡಲು ಬಳಸುತ್ತಾರೆ. ಸೊ ಜೈವಿಕ ಅನಿಲವನ್ನು ಯಾವ ಕಾರಣಕ್ಕಾಗಿ ಬಳಸುತ್ತಾರೆ ಅಂದರೆ ಅಡುಗೆಯನ್ನು ಮಾಡಲು ಬಳಸುತ್ತಾರೆ. ಇನ್ನು ಜೈವಿಕ ಅನಿಲದಿಂದ ಸಿಗುವಂತಹ ಶಕ್ತಿಯನ್ನು ನಾವು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸಿ ಹಲವು ಕೆಲಸಗಳಿಗೆ ಬಳಸಬಹುದಾಗಿದೆ. ಇನ್ನು ನೆಕ್ಸ್ಟು ರಾಸಾಯನಿಕ ಶಕ್ತಿ. ಸೊ ರಾಸಾಯನಿಕ ಶಕ್ತಿಯು ವಸ್ತುಗಳ ನಡುವೆ ರಾಸಾಯನಿಕ ಕ್ರಿಯೆ ನಡೆದು ಶಕ್ತಿ ಉಂಟಾಗುತ್ತದೆ. ಸೊ ರಾಸಾಯನಿಕ ಶಕ್ತಿಗೆ ಉದಾಹರಣೆ ನೋಡೋದಾದ್ರೆ ವಿದ್ಯುತ್ ಕೋಶಗಳಲ್ಲಿ ರಾಸಾಯನಿಕ ಕ್ರಿಯೆ ನಡೆದು ವಿದ್ಯುತ್ ಉಂಟಾಗುತ್ತದೆ. ಸೊ ವಿದ್ಯುತ್ ಕೋಶಗಳಲ್ಲಿ ರಾಸಾಯನಿಕ ಕ್ರಿಯೆ ನಡೆದು ವಿದ್ಯುತ್ ಉಂಟಾಗುತ್ತದೆ. ಇನ್ನು ನೆಕ್ಸ್ಟು ಇಂಧನ ಶಕ್ತಿ ಎಂದರೆ, ಸೊ ಪರಿಸರದಲ್ಲಿ ದೊರೆಯುವಂಥ ಇನ್ನೊಂದು ಶಕ್ತಿಗೆ ನಾವು ಇಂಧನ ಶಕ್ತಿ ಎಂದು ಕರೆಯುತ್ತೇವೆ. ಸೊ ಈ ಇಂಧನ ಶಕ್ತಿಗಳು ವಿವಿಧ ಖನಿಜಗಳು ಮತ್ತು ಅವುಗಳ ಉತ್ಪನ್ನಗಳೇ ಇಂಧನಗಳಾಗಿರುತ್ತವೆ. ಸೊ ಇವು ಭೂಮಿಯಿಂದ ದೊರೆಯುತ್ತವೆ. ಇವು ಕಾಲಕ್ರಮೇಣ ಮುಗಿದು ಹೋಗುತ್ತವೆ. ಮತ್ತೆ ಉತ್ಪತ್ತಿಯಾಗಲು ಅಧಿಕ ವರ್ಷಗಳೇ ಬೇಕಾಗುತ್ತದೆ. ಸೊ ಇಂಧನ ಶಕ್ತಿಗಳು ಮುಗಿದ ಹೋದ ಮೇಲೆ ಮತ್ತೆ ಅವು ಪಡೆದುಕೊಳ್ಳಲು ಅಧಿಕ ವರ್ಷಗಳೇ ಬೇಕಾಗುತ್ತದೆ. ಸೌದೆ ಸಹ ಒಂದು ಇಂಧನ ಶಕ್ತಿಗೆ ಉದಾಹರಣೆಯಾಗಿದೆ. ಇನ್ನು ಪಾಠ 6 ಬಾನಂಗಳ. ಸೊ ಪಾಠ 6 ಬಾನಂಗಳ. ಸೊ ಈ ಒಂದು ಲೆಸನ್ ಅಂತೂ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಯಾಕೆಂದರೆ ಪ್ರತಿಯೊಂದು ಇಂಪಾರ್ಟೆಂಟ್ ಪಾಯಿಂಟ್ ಕೂಡ ಈ ಒಂದು ಪಾಠದಲ್ಲಿ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ಮೊದಲನೇದಾಗಿ ಸೌರವ್ಯೂಹ ಎಂದರೇನು? ಸೊ ಸೌರವ್ಯೂಹ ಅಂದರೆ ಸೂರ್ಯನ ಪರಿವಾರವನ್ನು ಸೌರವ್ಯೂಹ ಎನ್ನುವರು. ಸೊ ಸೂರ್ಯನ ಸುತ್ತ ಇರುವಂತಹ ಪರಿವಾರಕ್ಕೆ ನಾವು ಸೌರವ್ಯೂಹ ಎಂದು ಕರೆಯುತ್ತೇವೆ. ಈ ಪರಿವಾರದಲ್ಲಿ ಒಟ್ಟು 8 ಗ್ರಹಗಳಿವೆ ಹಾಗೂ 173 ಉಪಗ್ರಹಗಳಿವೆ. ಸೊ 8 ಗ್ರಹಗಳು ಹಾಗೂ 173 ಉಪಗ್ರಹಗಳಿವೆ ಹಾಗೂ ಸಾವಿರಾರು ಕ್ಷುದ್ರ ಗ್ರಹಗಳು, ಉಲ್ಕೆಗಳು ಮತ್ತು ಧೂಮಕೇತುಗಳಿವೆ. ಸೊ ಇವೆಲ್ಲವನ್ನ ಒಳಗೊಂಡಿರುವುದೇ ಸೌರವ್ಯೂಹವಾಗಿದೆ. ಸೊ ನಕ್ಷತ್ರ ಎಂದರೆ ಸ್ವಯಂ ಪ್ರಕಾಶಿತ ಆಕಾಶಕಾಯಗಳಿಗೆ ನಾವು ನಕ್ಷತ್ರಗಳು ಅಂಥೇಳಿ ಕರೆಯುತ್ತೇವೆ. ಇನ್ನು ಸೂರ್ಯನು ಒಂದು ನಕ್ಷತ್ರವಾಗಿದೆ. ಸೊ ಸೂರ್ಯನು ಒಂದು ನಕ್ಷತ್ರಗಳ ಗುಂಪಿಗೆ ಸೇರುತ್ತದೆ. ಆಕಾಶಗಂಗೆ ಅಥವಾ ಹಾಲು ಹಾದಿ ಎಂದು ಕರೆಯುವಂತಹ ತಾರಾಮಂಡಲದ ಒಂದು ಭಾಗದಲ್ಲಿ ಸೌರವ್ಯೂಹವಿದೆ. ಸೊ ಸೌರವ್ಯೂಹ ಕಂಡುಬರುವುದು ಎಲ್ಲಿ ಅಂದರೆ ಆಕಾಶಗಂಗೆಯಲ್ಲಿ. ಸೊ ಆಕಾಶಗಂಗೆಯ ತಾರಾಮಂಡಲದ ಒಂದು ಭಾಗದಲ್ಲಿ ನಾವು ಸೌರವ್ಯೂಹವನ್ನು ನೋಡಬಹುದಾಗಿದೆ. ಇನ್ನು ನೆಕ್ಸ್ಟು ಸೌರವ್ಯೂಹದ ಭೂಕೇಂದ್ರಿತ ಮಾದರಿ. ಚಂದ್ರ, ಸೂರ್ಯ ಮತ್ತು ಇತರ ಗ್ರಹಗಳು ಭೂಮಿಯನ್ನು ಸುತ್ತುತ್ತಿವೆ ಎಂದು ಪುರಾತನ ಕಾಲದಲ್ಲಿ ಊಹಿಸಲಾಗಿತ್ತು. ಸೊ ಇದನ್ನು ಸೌರವ್ಯೂಹದ ಭೂಕೇಂದ್ರಿತ ಮಾದರಿ ಎಂದು ಕರೆಯಲಾಗುತ್ತದೆ. ಇನ್ನು ಈ ಭೂಕೇಂದ್ರಿತ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂದರೆ ಕ್ಲಾಡಿಯಸ್ ಟಾಲೆಮಿ ಅವರು. ಸೊ ಟಾಲೆಮಿ ಏನು ಮಾಡ್ತಾರೆ ಅಂದರೆ ಇವರು ಭೂಕೇಂದ್ರಿತ ಸಿದ್ಧಾಂತವನ್ನು ಪ್ರತಿಪಾದಿಸುತ್ತಾರೆ. ಸೌರವ್ಯೂಹದ ಸೂರ್ಯಕೇಂದ್ರಿತ ಸಿದ್ಧಾಂತವನ್ನು ಮಂಡಿಸಿದವರು ಆರ್ಯಭಟ. ಸೊ ಭೂಕೇಂದ್ರಿತ ಸಿದ್ಧಾಂತವನ್ನು ಮಂಡಿಸಿದವರು ಟಾಲೆಮಿ. ಇನ್ನು ಸೂರ್ಯಕೇಂದ್ರಿತ ಮಾದರಿಯನ್ನು ಮಂಡಿಸಿದವರು ಆರ್ಯಭಟ. ಸೊ ಇವೆರಡು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಇತರ ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತಿವೆ ಎಂದು ಹೇಳಿದವರು ಯಾರು ಅಂದರೆ ನಿಕೋಲಾಸ್ ಕೋಪರ್ನಿಕಸ್ ಮತ್ತು ಕೆಪ್ಲರ್. ಸೊ ಇವರಿಬ್ಬರು ಭೂಮಿ ಮತ್ತು ಇತರ ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತಿವೆ ಅಂಥೇಳಿ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ನಂತರ ಇಟಲಿಯ ಗಣಿತಜ್ಞ ಆದಂತಹ ಮತ್ತು ಭೌತ ವಿಜ್ಞಾನಿಯಾದಂತಹ ಗೆಲಿಲಿಯೋ ಏನು ಮಾಡ್ತಾನೆ ಅಂದರೆ ಒಂದು ದೂರದರ್ಶಕವನ್ನು ರೂಪಿಸಿ ಅದರ ಸಹಾಯದಿಂದ ಸೌರವ್ಯೂಹದ ಸೂರ್ಯಕೇಂದ್ರಿತ ಕೋಪರ್ನಿಕಸ್ ಮಾದರಿಯನ್ನು ಸಮರ್ಥಿಸಿದನು. ಇನ್ನು ನೆಕ್ಸ್ಟು ಗ್ರಹಗಳು. ಏನಪ್ಪ ಗ್ರಹಗಳು ಅಂದರೆ ಸೂರ್ಯನ ಸುತ್ತ ಅಂಡಾಕಾರದ ಪಥದಲ್ಲಿ ಪ್ರದಕ್ಷಿಣೆ ಹಾಕುವ ಆಕಾಶಕಾಯವೇ ಗ್ರಹಗಳಾಗಿವೆ. ಇನ್ನು ನೆಕ್ಸ್ಟು
ಕಕ್ಷಾ ಮಾರ್ಗ ಎಂದರೇನು? ಸೊ ಕಕ್ಷಾ ಮಾರ್ಗ ಎಂದರೆ ಪ್ರತಿ ಗ್ರಹವು ತನ್ನದೇ ಆದ ನಿರ್ದಿಷ್ಟ ಮಾರ್ಗದಲ್ಲಿ ಚಲಿಸುವುದು. ಸೊ ಅದನ್ನು ನಾವು ಕಕ್ಷಾ ಮಾರ್ಗ ಎಂದು ಕರೆಯುತ್ತೇವೆ. ಇನ್ನು ನೆಕ್ಸ್ಟು ಭೂಪಥ. ಸೊ ಏನು ಭೂಪಥ ಎಂದರೆ ಸೂರ್ಯನ ಸುತ್ತ ಸುತ್ತುವಂತಹ ಭೂಮಾರ್ಗವನ್ನು ನಾವು ಭೂಪಥ ಎನ್ನುತ್ತೇವೆ. ಸೊ ಸೂರ್ಯನ ಸುತ್ತ ಸುತ್ತುವಂತಹ ಭೂಮಾರ್ಗವನ್ನು ನಾವು ಭೂಪಥ ಎನ್ನುವರು. ಇನ್ನು ನೆಕ್ಸ್ಟು ಭೂಮಿಯ ಕುರಿತು ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡೋದಾದ್ರೆ, ಸೌರವ್ಯೂಹದ ಒಂದು ವಿಶಿಷ್ಟ ಗ್ರಹ ಯಾವುದು ಅಂದರೆ ಈ ಭೂಮಿ ಆಗಿರುತ್ತದೆ. ಇನ್ನು ಸೂರ್ಯನಿಂದ 3ನೇ ಸ್ಥಾನದಲ್ಲಿದೆ. ಸೊ ಈ ಭೂಮಿ ಸೂರ್ಯನಿಂದ 3ನೇ ಸ್ಥಾನದಲ್ಲಿದೆ. ಇದು ಜೀವಿಗಳನ್ನು ಹೊಂದಿರುವಂತಹ ಏಕೈಕ ಗ್ರಹವಾಗಿದೆ. ಸೊ ಸೌರವ್ಯೂಹದ ಒಂದು ವಿಶಿಷ್ಟ ಗ್ರಹ ಯಾವುದು ಅಂದರೆ ಭೂಮಿ. ಯಾವ ಕಾರಣಕ್ಕಾಗಿ ಅಂದರೆ ಇದು ಜೀವಿಗಳನ್ನು ಹೊಂದಿರುವಂತಹ ಏಕೈಕ ಗ್ರಹವಾಗಿದೆ. ಆದ ಕಾರಣ ಇದೊಂದು ವಿಶಿಷ್ಟ ಗ್ರಹವಾಗಿದೆ. ನೆಕ್ಸ್ಟ್ ಪಾಯಿಂಟು, ವಿಜ್ಞಾನಿಗಳ ಪ್ರಕಾರ ಭೂಮಿಯು ಧ್ರುವಗಳಲ್ಲಿ ಸ್ವಲ್ಪ ಚಪ್ಪಟೆ ಆಗಿಯೂ ಹಾಗೂ ಸಮಭಾಜಕ ವೃತ್ತದ ಬಳಿ ಸ್ವಲ್ಪ ಉಬ್ಬಿದೆ ಎಂದು ಖಚಿತವಾಗಿದೆ. ಹಾಗಾಗಿ ಇಂತಹ ಆಕಾರವನ್ನು ಜಿಯಾಯ್ಡ್ ಅಥವಾ ಭೂಮ್ಯಾಕಾರ ಎಂದು ಕರೆಯಲಾಗಿದೆ. ಇನ್ನು ನೆಕ್ಸ್ಟು ಭೂಮಿಯ ಗಾತ್ರ ನೋಡೋದಾದರೆ, ಸೊ ಸೌರವ್ಯೂಹದಲ್ಲಿ ಭೂಮಿಯು 5ನೇ ದೊಡ್ಡ ಗ್ರಹವಾಗಿದೆ. ಸೊ ಸೌರವ್ಯೂಹದಲ್ಲಿ ಭೂಮಿಯು 5ನೇ ದೊಡ್ಡ ಗ್ರಹವಾಗಿದೆ. ಸೊ ಇದರ ಸಮಭಾಜಕ ವೃತ್ತದ ವ್ಯಾಸ 12,757 ಕಿಲೋಮೀಟರ್ ವ್ಯಾಪಿಸಿದೆ ಹಾಗೂ ಧ್ರುವೀಯ ವ್ಯಾಸ 12,714 ಕಿಲೋಮೀಟರ್. ಸಮಭಾಜಕ ವೃತ್ತದ ವ್ಯಾಸಕ್ಕಿಂತ ಧ್ರುವೀಯ ವ್ಯಾಸವು 43 ಕಿಲೋಮೀಟರ್ ಕಡಿಮೆ ಇದೆ. ಸೊ ಭೂ ಮೇಲ್ಮೈನ ಒಟ್ಟು ವಿಸ್ತೀರ್ಣವು 510 ಮಿಲಿಯನ್ ಚದರ್ ಕಿಲೋಮೀಟರ್ ಇದೆ. ಇನ್ನು ನೆಕ್ಸ್ಟು ಭೂಮಿಯ ಚಲನೆಗಳು. ಸೊ ಭೂಮಿಯು ಕೂಡ ಚಲನೆಯನ್ನು ಹೊಂದಿದೆ. ಸೊ ಭೂಮಿಯು 2 ಪ್ರಕಾರದ ಚಲನೆಗಳನ್ನು ಹೊಂದಿದೆ. ಯಾವುವು ಅಂದರೆ ದೈನಂದಿನ ಚಲನೆ ಮತ್ತು ವಾರ್ಷಿಕ ಚಲನೆ. ಏನಪ್ಪ ದೈನಂದಿನ ಚಲನೆ ಅಂದರೆ ತನ್ನ ಅಕ್ಷದಲ್ಲಿ ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುವುದೇ ದೈನಂದಿನ ಚಲನೆಯಾಗಿದೆ. ಸೊ ದೈನಂದಿನ ಚಲನೆ ಅಂದರೆ ತನ್ನ ಅಕ್ಷದಲ್ಲಿ ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುವುದಕ್ಕೆ ದೈನಂದಿನ ಚಲನೆ ಎಂದು ಕರೆಯುತ್ತೇವೆ. ಇನ್ನು ವಾರ್ಷಿಕ ಚಲನೆ ಎಂದರೇನು? ಸೊ ವಾರ್ಷಿಕ ಚಲನೆ ಎಂದರೆ ಭೂಮಿ ತನ್ನ ಕಕ್ಷಾ ಮಾರ್ಗದಲ್ಲಿ ಸೂರ್ಯನನ್ನು ಸುತ್ತುವುದೇ ವಾರ್ಷಿಕ ಚಲನೆಯಾಗಿದೆ. ಸೊ ಭೂಮಿ ತನ್ನ ಕಕ್ಷಾ ಮಾರ್ಗದಲ್ಲಿ ಸೂರ್ಯನನ್ನು ಸುತ್ತುವುದೇ ವಾರ್ಷಿಕ ಚಲನೆಯಾಗಿದೆ. ಇನ್ನು ನೆಕ್ಸ್ಟು ಹಗಲು ರಾತ್ರಿಗಳು. ಸೊ ಹಗಲು ರಾತ್ರಿಗಳು ಯಾವ ರೀತಿ ಸಂಭವಿಸುತ್ತದೆ ಅನ್ನೋದಾದರೆ, ಭೂಮಿಯ ದೈನಂದಿನ ಚಲನೆಯ ಅವಧಿಯಲ್ಲಿ ಸೂರ್ಯನಿಗೆ ಎದುರಾಗಿರುವಂತಹ ಭೂಭಾಗಕ್ಕೆ ಹಗಲು ಆಗಿದ್ದರೆ ಅದರ ವಿರುದ್ಧ ಭಾಗಕ್ಕೆ ರಾತ್ರಿ ಆಗಿರುತ್ತದೆ. ಸೊ ಭೂಮಿಯು ಪಶ್ಚಿಮದಿಂದ ಪೂರ್ವಕ್ಕೆ ಸುತ್ತುವರಿಯುವುದರಿಂದ ನಮಗೆ ಸೂರ್ಯ ಪೂರ್ವದಲ್ಲಿ ಉದಯವಾದಂತೆ ಹಾಗೂ ಪಶ್ಚಿಮದಲ್ಲಿ ಮುಳುಗಿದಂತೆ ಭಾಸವಾಗುತ್ತದೆ. ಭೂಮಿ ತನ್ನ ಅಕ್ಷದಲ್ಲಿ ಒಂದು ಸಾರಿ ತಿರುಗಲು 24 ಗಂಟೆಗಳು ಬೇಕು. ಸೊ ಭೂಮಿಯು ತನ್ನ ಅಕ್ಷದಲ್ಲಿ ಒಂದು ಸಾರಿ ತಿರುಗಲು 24 ಗಂಟೆಗಳು ಬೇಕು. ಇದನ್ನು ನಾವು ಒಂದು ದಿನ ಎನ್ನುತ್ತೇವೆ. ಅದೇ ರೀತಿ ಭೂಮಿ ತನ್ನ ಅಕ್ಷದಲ್ಲಿ ತಿರುಗುತ್ತಾ ಸೂರ್ಯನನ್ನು ಒಂದು ಸಾರಿ ಸುತ್ತಲು 365 ದಿನಗಳು ಬೇಕಾಗುತ್ತದೆ. ಸೊ ಇದನ್ನು ನಾವು ವರ್ಷ ಎಂದು ಕರೆಯುತ್ತೇವೆ. ಇನ್ನು ನೆಕ್ಸ್ಟು ಸೌರವ್ಯೂಹದಲ್ಲಿ 8 ಗ್ರಹಗಳಿವೆ. ಸೊ ಸೌರವ್ಯೂಹದಲ್ಲಿ ಒಟ್ಟು 8 ಗ್ರಹಗಳಿವೆ. ಅವುಗಳು ಯಾವುವು ಅಂದರೆ ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್ ಹಾಗೂ ನೆಪ್ಚೂನ್. ಸೊ 2005ರಲ್ಲಿ ಪ್ಲೇಟೋವನ್ನು ಸೌರವ್ಯೂಹದ 9ನೇ ಗ್ರಹದಿಂದ ತೆಗೆದು ಕುಬ್ಜ ಗ್ರಹ ಎಂದು ಪರಿಗಣಿಸಲಾಗಿದೆ. ಸೊ ಈ 8 ಗ್ರಹಗಳಿಗೆ ಸಂಬಂಧಿಸಿದಂತೆ ಪರೀಕ್ಷೆ ದೃಷ್ಟಿಯಿಂದ ಏನೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿದ್ದಾವೆ ಅನ್ನೋದನ್ನು ಈಗ ನೋಡ್ತಾ ಹೋಗೋಣ ಫ್ರೆಂಡ್ಸ್. ಈ 8 ಗ್ರಹಗಳಲ್ಲಿ ಮೊದಲನೇ ಗ್ರಹ ಬುಧ ಗ್ರಹ. ಸೊ ಈ ಬುಧ ಗ್ರಹಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೋಡೋದಾದರೆ, ಇದು ಸೂರ್ಯನಿಗೆ ಅತ್ಯಂತ ಹತ್ತಿರದಲ್ಲಿರುವಂತಹ ಗ್ರಹವಾಗಿದೆ. ಸೊ ತುಂಬ ಸಾರಿ ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆ ಬಂದಿದೆ ಫ್ರೆಂಡ್ಸ್. ಸೂರ್ಯನಿಗೆ ಅತ್ಯಂತ ಹತ್ತಿರದಲ್ಲಿರುವಂತಹ ಗ್ರಹ ಯಾವುದು ಅಂತೇಳಿ ಕೇಳಿದ್ದಾರೆ. ಸೊ ಸೂರ್ಯನಿಗೆ ಅತ್ಯಂತ ಹತ್ತಿರದಲ್ಲಿರುವಂತಹ ಗ್ರಹ ಬುಧ ಗ್ರಹ. ಇನ್ನು ಇದರಲ್ಲಿ ನೀರು ಇಲ್ಲ. ಇದು ಬಹಳ ಬಿಸಿಯಾಗಿದ್ದು
ಶುಷ್ಕ ವಾತಾವರಣವನ್ನು ಹೊಂದಿದೆ. ಇನ್ನು ಇದು ಶಿಲಾ ಮೇಲ್ಮೈ, ಕಂದಕಗಳು ಮತ್ತು ಪರ್ವತಗಳಿಂದ ತುಂಬಿದ್ದು ಕಂದು ಬಣ್ಣವನ್ನು ಹೊಂದಿದೆ. ಸೊ ಇದು ಕೂಡ ತುಂಬ ಸಾರಿ ಪರೀಕ್ಷೆಯಲ್ಲಿ ಬಂದಿದೆ. ಬುಧ ಗ್ರಹವು ಯಾವ ಬಣ್ಣವನ್ನು ಹೊಂದಿದೆ? ಸೊ ಬುಧ ಗ್ರಹವು ಕಂದು ಬಣ್ಣವನ್ನು ಹೊಂದಿದೆ. ಇನ್ನು ಇದು ಎಲ್ಲ ಗ್ರಹಗಳಿಗಿಂತ ಕಡಿಮೆ ಅವಧಿಯಲ್ಲಿ ಸೂರ್ಯನನ್ನು ಸುತ್ತುತ್ತದೆ. ಇನ್ನು ನೆಕ್ಸ್ಟು ಶುಕ್ರ ಗ್ರಹ. ಸೊ ಶುಕ್ರ ಗ್ರಹಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡೋದಾದರೆ ಇದು ಸೂರ್ಯನಿಂದ 2ನೇ ಸ್ಥಾನದಲ್ಲಿದೆ. ನೆಕ್ಸ್ಟು ಈ ಶುಕ್ರ ಗ್ರಹವು ಭೂಮಿಗಿಂತ ಸ್ವಲ್ಪ ಚಿಕ್ಕದಾಗಿದೆ. ಈ ಶುಕ್ರ ಗ್ರಹವು ಭೂಮಿಗಿಂತ ಸ್ವಲ್ಪ ಚಿಕ್ಕದಾಗಿದೆ. ಇನ್ನು ಇದು ಸೌರವ್ಯೂಹದಲ್ಲಿ ಅತ್ಯಂತ ಪ್ರಕಾಶಮಾನವಾದಂತಹ ಗ್ರಹವಾಗಿದೆ. ಆದ್ದರಿಂದ ಈ ಗ್ರಹವನ್ನು ನಾವು ಬೆಳಗಿನ ಚುಕ್ಕೆ, ಬೆಳ್ಳಿ ಚುಕ್ಕೆ ಹಾಗೂ ಸಂಜೆಯ ಚುಕ್ಕೆ ಎಂದು ಕರೆಯುತ್ತಾರೆ. ಇನ್ನು ನೆಕ್ಸ್ಟು ಮಂಗಳ ಗ್ರಹ. ಸೊ ಮಂಗಳ ಗ್ರಹಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಪಾಯಿಂಟ್ಸ್ಗಳನ್ನು ನೋಡೋದಾದರೆ ಮೊದಲನೇದಾಗಿ ಇದು ಸೂರ್ಯನಿಂದ 4ನೇ ಗ್ರಹವಾಗಿದೆ. ಸೊ ಮಂಗಳ ಗ್ರಹವು ಸೂರ್ಯನಿಂದ 4ನೇ ಗ್ರಹವಾಗಿದೆ ಹಾಗೂ ಇದನ್ನು ನಾವು ಅಂಗಾರಕ ಮತ್ತು ಕೆಂಪು ಗ್ರಹ ಎಂದು ಕರೆಯುತ್ತೇವೆ. ಸೊ ಇದು ಕೂಡ ತುಂಬ ಸಾರಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಫ್ರೆಂಡ್ಸ್. ಕೆಂಪು ಗ್ರಹ ಎಂದು ಅಥವಾ ಅಂಗಾರಕ ಗ್ರಹ ಎಂದು ಯಾವ ಗ್ರಹಕ್ಕೆ ಕರೆಯುತ್ತಾರೆ ಅಂಥೇಳಿ. ಸೊ ಕೆಂಪು ಗ್ರಹ ಮತ್ತು ಅಂಗಾರಕ ಗ್ರಹ ಎಂದು ಮಂಗಳ ಗ್ರಹಕ್ಕೆ ಕರೆಯಲಾಗುತ್ತದೆ. ಇನ್ನು ಇದರಲ್ಲಿನ ಮಣ್ಣು ಕೆಂಪು ಬಣ್ಣದ ಕಬ್ಬಿಣದ ಆಕ್ಸೈಡ್ನಿಂದ ಆಗಿದೆ. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ಮಂಗಳ ಗ್ರಹದಲ್ಲಿರುವಂತಹ ಮಣ್ಣು ಕೆಂಪು ಬಣ್ಣದ ಕಬ್ಬಿಣದ ಆಕ್ಸೈಡ್ನಿಂದ ರಚಿಸಲ್ಪಟ್ಟಿದೆ. ಸೊ ಈ ಮಂಗಳ ಗ್ರಹದಲ್ಲಿ ಜ್ವಾಲಾಮುಖಿಗಳು, ದೊಡ್ಡ ಕಂದಕಗಳು ಮತ್ತು ಕೆಂಪು ಧೂಳಿನ ಮೋಡಗಳು ಕಾಣಸಿಗುತ್ತವೆ. ಇನ್ನು ಮಂಗಳ ಗ್ರಹವು ಒಂದು ಮರುಭೂಮಿಯಂತಿದೆ. ಇನ್ನು ನೆಕ್ಸ್ಟು ಗುರು ಗ್ರಹ. ಸೊ ಗುರು ಗ್ರಹಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಅಂಶಗಳನ್ನು ನೋಡೋದಾದರೆ ಮೊದಲನೇದಾಗಿ ಇದು ಸೂರ್ಯನಿಂದ 5ನೇ ಗ್ರಹವಾಗಿದೆ. ಸೊ ಗುರು ಗ್ರಹವು ಸೂರ್ಯನಿಂದ 5ನೇ ಸ್ಥಾನದಲ್ಲಿರುವಂತಹ ಗ್ರಹವಾಗಿದೆ. ಇನ್ನು ನೆಕ್ಸ್ಟು ಸೌರವ್ಯೂಹದ ಅತ್ಯಂತ ದೊಡ್ಡ ಗ್ರಹವಾಗಿದೆ. ಇದು ಕೂಡ ತುಂಬ ಸಾರಿ ಕೇಳಿದ್ದಾರೆ ಫ್ರೆಂಡ್ಸ್. ಸೌರವ್ಯೂಹದ ಅತ್ಯಂತ ದೊಡ್ಡ ಗ್ರಹ ಯಾವುದು ಹಾಗೂ ಸೌರವ್ಯೂಹದ ಅತ್ಯಂತ ಚಿಕ್ಕ ಗ್ರಹ ಯಾವುದು ಅಂತೇಳಿ. ಸೊ ಸೌರವ್ಯೂಹದಲ್ಲೇ ಅತ್ಯಂತ ದೊಡ್ಡ ಗ್ರಹ ಗುರು ಗ್ರಹ ಹಾಗೂ ಸೌರವ್ಯೂಹದಲ್ಲೇ ಅತ್ಯಂತ ಚಿಕ್ಕ ಗ್ರಹ ಯಾವುದು ಅಂದರೆ ಬುಧ ಗ್ರಹ. ಇನ್ನು ಈ ಗುರು ಗ್ರಹವು 1300 ಭೂಮಿಗಳನ್ನು ತುಂಬುವಷ್ಟು ದೊಡ್ಡದಾಗಿದೆ. ಸೊ ಈ ಗುರು ಗ್ರಹವು ಎಷ್ಟು ದೊಡ್ಡದಾಗಿದೆ ಅಂದರೆ 1300 ಭೂಮಿಗಳನ್ನು ತುಂಬುವಷ್ಟು ದೊಡ್ಡದಾಗಿದೆ ಈ ಗುರುಗ್ರಹ. ಇನ್ನು ಈ ಒಂದು ಗುರುಗ್ರಹಕ್ಕೆ ಬೃಹಸ್ಪತಿ ಅಂತಲೂ ಕರೆಯುವರು. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಬೃಹಸ್ಪತಿ ಎಂದು ಯಾವ ಗ್ರಹಕ್ಕೆ ಕರೆಯುತ್ತಾರೆ? ಸೊ ಬೃಹಸ್ಪತಿ ಎಂದು ಗುರುಗ್ರಹಕ್ಕೆ ಕರೆಯಲಾಗುತ್ತದೆ. ಸೊ ಈ ಒಂದು ಗುರುಗ್ರಹವು ಅಪಾರ ಅನಿಲಗಳಿಂದ ತುಂಬಿದೆ. ಇನ್ನು ನೆಕ್ಸ್ಟು ಭೂಮಿಯ 3ರಷ್ಟು ವಿಸ್ತಾರವಾದಂತಹ ದೊಡ್ಡ ಕೆಂಪು ಮಚ್ಚೆಯನ್ನು ಹೊಂದಿದೆ. ಸೊ ಭೂಮಿಯ 3ರಷ್ಟು ವಿಸ್ತಾರವಾದಂತಹ ಅಂದರೆ ಭೂಮಿಯ 3 ಪಟ್ಟಿನಷ್ಟು ಇರುವಂತಹ ಕೆಂಪು ಮಚ್ಚೆಯನ್ನು ಈ ಗುರುಗ್ರಹ ಹೊಂದಿದೆ. ಸೊ ಧೂಳು ಮತ್ತು ಹಿಮದ ಕಣಗಳಿಂದ ಕೂಡಿದ ತೆಳುವಾದ ಉಂಗುರಗಳು ಗುರುಗ್ರಹವನ್ನು ಸುತ್ತುವರಿದಿದೆ. ಸೊ ಇನ್ನು ನೆಕ್ಸ್ಟು ಶನಿ ಗ್ರಹ. ಸೊ ಶನಿ ಗ್ರಹಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಅಂಶಗಳನ್ನು ನೋಡೋದಾದರೆ ಈ ಒಂದು ಶನಿ ಗ್ರಹವು ಸೂರ್ಯನಿಂದ 6ನೇ ಗ್ರಹವಾಗಿದೆ. ಸೊ ಸೂರ್ಯನಿಂದ 6ನೇ ಸ್ಥಾನದಲ್ಲಿರುವಂತಹ ಗ್ರಹ ಯಾವುದು ಅಂದರೆ ಶನಿ ಗ್ರಹ. ಈ ಗ್ರಹವು ಸಹಸ್ರಾರು ಉಂಗುರಗಳನ್ನು ಹೊಂದಿದೆ. ಸೊ ಇದು ಕೂಡ ತುಂಬ ಸಾರಿ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ಫ್ರೆಂಡ್ಸ್. ಸಹಸ್ರಾರು ಉಂಗುರಗಳನ್ನು ಹೊಂದಿರುವಂತಹ ಗ್ರಹ ಯಾವುದು ಅಂದರೆ ಶನಿ ಗ್ರಹ. ಸೊ ಶನಿ ಗ್ರಹವು ಸಹಸ್ರಾರು ಉಂಗುರಗಳನ್ನು ಹೊಂದಿದೆ. ಈ ಉಂಗುರಗಳು ಹಿಮ, ಕಲ್ಲು ಮತ್ತು ಧೂಳಿನಿಂದ ಕೂಡಿದೆ. ಸೊ ಈ ಉಂಗುರಗಳು ಯಾವುದರಿಂದ ಮಾಡಲ್ಪಟ್ಟಿವೆ ಅಂದರೆ ಹಿಮಗಳಿಂದ, ಕಲ್ಲುಗಳಿಂದ ಹಾಗೂ ಧೂಳಿನಿಂದ ಕೂಡಿದೆ. ಇದರ ಸುತ್ತಲೂ ಇರುವಂತಹ ಉಂಗುರಗಳಿಂದಾಗಿ ಇದು ವಿಶಿಷ್ಟ ಗ್ರಹವಾಗಿದೆ. ಹಾಗಾಗಿ ಈ ಒಂದು ಗ್ರಹಕ್ಕೆ ನಾವು ಬಹಳ ಸುಂದರ ಗ್ರಹ ಅಂಥೇಳಿ ಕರೆಯುತ್ತೇವೆ. ಸೊ ಗ್ರಹಗಳಲ್ಲಿಯೇ ಅತ್ಯಂತ ಸುಂದರವಾದ ಗ್ರಹ ಯಾವುದು ಅಂದರೆ ಶನಿ ಗ್ರಹ.
ಇನ್ನು ನೆಕ್ಸ್ಟು ಯುರೇನಸ್. ಸೊ ಯುರೇನಸ್ಗೆ ಸಂಬಂಧಿಸಿದಂತೆ ಪ್ರಮುಖ ಅಂಶಗಳನ್ನು ನೋಡೋದಾದ್ರೆ ಮೊದಲನೇದಾಗಿ ಇದು ಸೂರ್ಯನಿಂದ 7ನೇ ಗ್ರಹವಾಗಿದೆ. ಇನ್ನು ಗುರು ಹಾಗೂ ಶನಿ ಗ್ರಹಗಳಂತೆ ಇದು ಸಹ ಅನಿಲಗಳಿಂದ ತುಂಬಿದೆ. ಇನ್ನು ಇಡೀ ಗ್ರಹವು ನೀಲಿ ಮತ್ತು ಹಸಿರು ಬಣ್ಣದ ದಟ್ಟವಾದ ಮೋಡಗಳಿಂದ ಆವರಿಸಿದ್ದು ಉಂಗುರಗಳನ್ನು ಹೊಂದಿದೆ. ಇನ್ನು ನೆಕ್ಸ್ಟು ನೆಪ್ಚೂನ್. ಇದು ಸೌರವ್ಯೂಹದ 8ನೇ ಗ್ರಹ. ಸೊ ಸೌರವ್ಯೂಹದ 8ನೇ ಗ್ರಹ ಹಾಗೂ ಸೌರವ್ಯೂಹದಿಂದ ಅತಿ ದೂರದಲ್ಲಿರುವಂತಹ ಅಥವಾ ಸೌರವ್ಯೂಹದ ಅತ್ಯಂತ ಕೊನೆಯ ಗ್ರಹ ಯಾವುದು ಅಂದರೆ ನೆಪ್ಚೂನ್ ಆಗಿರುತ್ತದೆ. ಸೊ ಇದು 8ನೇ ಗ್ರಹ ಹಾಗೂ ಸೂರ್ಯನಿಂದ ಅತಿ ದೂರದಲ್ಲಿರುವಂತಹ ಗ್ರಹ ಯಾವುದು ಅಂದರೆ ನೆಪ್ಚೂನ್ ಗ್ರಹವಾಗಿದೆ. ಸೊ ಇದು ಹೊಳೆಯುವ ನೀಲಿ ಬಣ್ಣ ಉಳ್ಳದ್ದು. ಇನ್ನು ಸೂರ್ಯನಿಂದ ಅತ್ಯಂತ ದೂರದಲ್ಲಿರುವುದರಿಂದ ಅತಿ ಶೀತವುಳ್ಳ ಗ್ರಹವಾಗಿದೆ. ಇನ್ನು ನೆಕ್ಸ್ಟು ಶುಕ್ರ ಗ್ರಹವು ವಾರ್ಷಿಕ ಚಲನೆಗಿಂತ ಹೆಚ್ಚಿನ ಕಾಲವನ್ನು ದೈನಂದಿನ ಚಲನೆಯಲ್ಲಿ ತೆಗೆದುಕೊಳ್ಳುತ್ತದೆ. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಫ್ರೆಂಡ್. ವಾರ್ಷಿಕ ಚಲನೆಗಿಂತ ಹೆಚ್ಚಿನ ಕಾಲವನ್ನು ದೈನಂದಿನ ಚಲನೆಯಲ್ಲಿ ತೆಗೆದುಕೊಳ್ಳುವಂತಹ ಗ್ರಹ ಯಾವುದು ಅಂಥೇಳಿ ಖಂಡಿತ ಪ್ರಶ್ನೆ ಬರ್ಬೋದು. ಸೊ ವಾರ್ಷಿಕ ಚಲನೆಗಿಂತ ಹೆಚ್ಚಿನ ಕಾಲವನ್ನು ದೈನಂದಿನ ಚಲನೆಯಲ್ಲಿ ತೆಗೆದುಕೊಳ್ಳುವಂತಹ ಏಕೈಕ ಗ್ರಹ ಯಾವುದು ಅಂದರೆ ಶುಕ್ರ ಗ್ರಹ. ಇನ್ನು ನೆಕ್ಸ್ಟು ಉಲ್ಕೆಗಳು. ಸೊ ಏನಪ್ಪ ಉಲ್ಕೆಗಳು ಅಂದರೆ ಆಕಾಶದಿಂದ ಭೂಮಿಯ ವಾಯುಗೋಳವನ್ನು ಪ್ರವೇಶಿಸುವಂತಹ ದ್ರವ್ಯದ ಚೂರುಗಳನ್ನು ನಾವು ಉಲ್ಕೆಗಳು ಎಂದು ಕರೆಯುತ್ತೇವೆ. ಸೊ ಇವು ವಾಯುಗೋಳವನ್ನು ಪ್ರವೇಶಿಸುವಾಗ ಉರಿದು ಪ್ರಕಾಶಮಾನವಾದ ಬೆಳಕಿನ ಗೆರೆಗಳಂತೆ ರಾತ್ರಿ ಆಕಾಶದಲ್ಲಿ ಗೋಚರಿಸುತ್ತವೆ. ಆದ್ದರಿಂದ ಅವುಗಳನ್ನು ನಾವು ಬೀಳುವ ನಕ್ಷತ್ರಗಳು ಎಂದು ಕರೆಯುತ್ತೇವೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಬೀಳುವ ನಕ್ಷತ್ರಗಳು ಎಂದು ಯಾವುದಕ್ಕೆ ಕರೆಯುತ್ತೇವೆ? ಸೊ ಬೀಳುವ ನಕ್ಷತ್ರಗಳು ಎಂದು ಉಲ್ಕೆಗಳಿಗೆ ಕರೆಯಲಾಗುತ್ತದೆ. ಇನ್ನು ನೆಕ್ಸ್ಟು ಕ್ಷುದ್ರ ಗ್ರಹಗಳು. ಸೊ ಕ್ಷುದ್ರ ಗ್ರಹಗಳು ಎಂದರೆ ಅನಿಯತ ಆಕಾರದ ಶಿಲೆಗಳಂಥ ಆಕಾಶಕಾಯಗಳನ್ನು ನಾವು ಕ್ಷುದ್ರ ಗ್ರಹಗಳು ಎಂದು ಕರೆಯುತ್ತೇವೆ. ಸೊ ಅನಿಯತ ಆಕಾರದ ಶಿಲೆಗಳಂತಹ ಆಕಾಶಕಾಯಗಳಿಗೆ ನಾವು ಕ್ಷುದ್ರ ಗ್ರಹಗಳೆಂದು ಕರೆಯುತ್ತೇವೆ. ಸೊ ಈ ಕ್ಷುದ್ರ ಗ್ರಹಗಳು ಸೂರ್ಯನನ್ನ ಸುತ್ತುತ್ತಿದ್ದು ಮಂಗಳ ಮತ್ತು ಗುರು ಗ್ರಹಗಳ ಕಕ್ಷೆಗಳ ನಡುವೆ ಕಂಡು ಬರುತ್ತದೆ. ಇದು ಕೂಡ ತುಂಬ ಸಾರಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಫ್ರೆಂಡ್ಸ್. ಕ್ಷುದ್ರ ಗ್ರಹಗಳು ಎಲ್ಲಿ ಕಂಡು ಬರುತ್ತವೆ? ಸೊ ಕ್ಷುದ್ರ ಗ್ರಹಗಳು ಮಂಗಳ ಮತ್ತು ಗುರು ಗ್ರಹಗಳ ಕಕ್ಷೆಗಳ ನಡುವೆ ಕಂಡು ಬರುತ್ತದೆ. ಇನ್ನು ನೆಕ್ಸ್ಟು ಕಕ್ಷೆ ಎಂದರೇನು? ಸೊ ಕಕ್ಷೆ ಎಂದರೆ ಆಕಾಶಕಾಯಗಳು ಸೂರ್ಯನ ಸುತ್ತುವಂತಹ ನಿರ್ದಿಷ್ಟ ಪಥಗಳನ್ನು ನಾವು ಕಕ್ಷೆಗಳೆಂದು ಕರೆಯುತ್ತೇವೆ. ಸೊ ಆಕಾಶಕಾಯಗಳು ಸೂರ್ಯನ ಸುತ್ತುವಂತಹ ನಿರ್ದಿಷ್ಟ ಪಥಗಳನ್ನು ನಾವು ಕಕ್ಷೆಗಳೆಂದು ಕರೆಯುತ್ತೇವೆ. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು ಅಂದರೆ ಧೂಮಕೇತುಗಳು. ಸೊ ಧೂಮಕೇತುಗಳು ಎಂದರೆ ಧೂಮಕೇತುಗಳು ಹಿಮಮಯ ಆಕಾಶಕಾಯಗಳಾಗಿದ್ದು ಅವು ಅನಿಲ ಅಥವಾ ಧೂಳಿನ ಕಣಗಳನ್ನು ಬಿಡುಗಡೆ ಮಾಡುತ್ತವೆ. ಸೊ ಇವು ಸೂರ್ಯನನ್ನ ಸುತ್ತುತ್ತವೆ. ಸೊ ಧೂಮಕೇತುಗಳು ಸೂರ್ಯನನ್ನ ಸುತ್ತುತ್ತವೆ. ಇನ್ನು ಧೂಮಕೇತುಗಳು ಸೂರ್ಯನ ಹತ್ತಿರ ಬಂದಾಗ ಅನಿಲ ಮತ್ತು ಧೂಳಿನಿಂದ ಕೂಡಿದ ಉದ್ದ ಬಾಲಗಳನ್ನು ಪಡೆಯುತ್ತವೆ. ಇವುಗಳನ್ನು ರಾತ್ರಿಯ ವೇಳೆಯಲ್ಲಿ ನಾವು ನೋಡಬಹುದಾಗಿದೆ. ಸೊ 76 ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುವಂತಹ ಹ್ಯಾಲಿ ಧೂಮಕೇತುವಿನಂತಹ ಕೆಲವು ಧೂಮಕೇತುಗಳು ನಿಗದಿತವಾಗಿ ಕಾಣಿಸಿಕೊಳ್ಳುತ್ತವೆ. ಈ ಹಿಂದೆ 1986ರಲ್ಲಿ ಹ್ಯಾಲಿ ಧೂಮಕೇತು ಕಾಣಿಸಿಕೊಂಡಿತ್ತು. ಸೊ ನೋಡಿ, 76 ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುವಂತಹ ಧೂಮಕೇತು ಯಾವುದು ಅಂದರೆ ಹ್ಯಾಲಿ ಧೂಮಕೇತು. ಸೊ ಇದು 76 ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತದೆ. ಈ ಹಿಂದೆ ಕಾಣಿಸಿರುವಂತಹ ಈ ಹ್ಯಾಲಿ ಧೂಮಕೇತು 1986ರಲ್ಲಿ ಕಾಣಸಿಕ್ಕಿತ್ತು. ಭೂಮಿಯ ಉಪಗ್ರಹ ಚಂದ್ರ. ಸೊ ಭೂಮಿಯ ಏಕೈಕ ಉಪಗ್ರಹ ಯಾವುದು ಅಂದರೆ ಚಂದ್ರ. ಸೊ ಗ್ರಹದ ಸುತ್ತು ಹಾಕುವಂತಹ ಆಕಾಶಕಾಯವೇ ಉಪಗ್ರಹಗಳಾಗಿರುತ್ತವೆ. ಸೊ ಚಂದ್ರ ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹವಾಗಿದೆ. ಇನ್ನು ಚಂದ್ರನ ಚಲನೆಗಳು ನೋಡೋದಾದ್ರೆ, ಸೊ ಚಂದ್ರನು ಕೂಡ 2 ರೀತಿಯ ಚಲನೆಗಳನ್ನು ಹೊಂದಿದೆ. ಮೊದಲನೇದು ಅಕ್ಷಭ್ರಮಣ, ಎರಡನೇದು ಪರಿಭ್ರಮಣ. ಸೊ ಅಕ್ಷಭ್ರಮಣ ಎಂದರೆ
ತನ್ನ ಅಕ್ಷದಲ್ಲಿ ಸುತ್ತುವಂತಹ ಭ್ರಮಣಕ್ಕೆ ನಾವು ಅಕ್ಷ ಭ್ರಮಣ ಎಂದು ಕರೆಯುತ್ತೇವೆ. ಅದೇ ರೀತಿ ಪರಿಭ್ರಮಣ ಎಂದರೆ ಚಂದ್ರನು ತನ್ನ ಪಥದಲ್ಲಿ ಭೂಮಿಯ ಸುತ್ತ ಸುತ್ತುವುದಕ್ಕೆ ನಾವು ಪರಿಭ್ರಮಣ ಎಂದು ಕರೆಯುತ್ತೇವೆ. ಇನ್ನು ಚಂದ್ರನ ಅಕ್ಷಭ್ರಮಣದ ಅವಧಿ 27.3 ದಿನಗಳಾಗಿರುತ್ತವೆ ಮತ್ತು ಪರಿಭ್ರಮಣದ ಅವಧಿ 29.5 ದಿನಗಳನ್ನು ಹೊಂದಿರುತ್ತದೆ. ಇನ್ನು ಚಂದ್ರನು ಪೂರ್ತಿಯಾಗಿ ಕತ್ತಲೆಯಲ್ಲಿ ಇದ್ದಾಗ ಅದನ್ನು ನಾವು ಅಮಾವಾಸ್ಯೆ ಚಂದ್ರ ಹಾಗೂ ಪೂರ್ತಿಯಾಗಿ ಬೆಳಕಿನಲ್ಲಿ ಇದ್ದಾಗ ಹುಣ್ಣಿಮೆ ಚಂದ್ರ ಎಂದು ಕರೆಯುತ್ತೇವೆ. ಇನ್ನು ನೆಕ್ಸ್ಟು ಒಂದು ದಿನ ಆಗಬೇಕು ಅಂದರೆ ಭೂಮಿಯು ತನ್ನ ಅಕ್ಷದಲ್ಲಿ ತಾನೇ ಒಂದು ಸುತ್ತು ತಿರುಗಲು ಬೇಕಾಗುವಂತಹ ಅವಧಿಗೆ ನಾವು ಒಂದು ದಿನ ಅಂಥೇಳಿ ಕರಿತೀವಿ. ಇನ್ನು ಒಂದು ವರ್ಷ ಅಂದರೆ ಭೂಮಿಯು ತನ್ನ ಅಕ್ಷದಲ್ಲಿ ತಿರುಗುತ್ತಾ ಸೂರ್ಯನ ಸುತ್ತಲೂ ಒಂದು ಸುತ್ತು ಪ್ರದಕ್ಷಿಣೆಗೆ ಬೇಕಾಗುವ ಸರಿಸುಮಾರು ಅವಧಿಗೆ ನಾವು ಒಂದು ವರ್ಷ ಎಂದು ಕರಿತೀವಿ. ಇನ್ನು ಒಂದು ತಿಂಗಳು ಹೆಂಗಾಗುತ್ತಂದ್ರೆ ಚಂದ್ರನು ಭೂಮಿಯ ಸುತ್ತ ಒಂದು ಪ್ರದಕ್ಷಿಣೆ ಹಾಕಲು ಬೇಕಾಗುವ ಅವಧಿಗೆ ಒಂದು ಮಾಸ ಅಂಥೇಳಿ ಕರಿತೀವಿ. ಇನ್ನು ನೆಕ್ಸ್ಟು ಸೌರವ್ಯೂಹ. ಸೂರ್ಯ ಮತ್ತು ಅದರ ಸುತ್ತಲೂ ಸುತ್ತುವ ಆಕಾಶಕಾಯಗಳ ಸಮೂಹಕ್ಕೆ ನಾವು ಸೌರವ್ಯೂಹ ಎಂದು ಕರೆಯುತ್ತೇವೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ಮಂಗಳ ಗ್ರಹದ 2 ನೈಸರ್ಗಿಕ ಉಪಗ್ರಹಗಳು ಯಾವುವು? ಫೋಬೋಸ್ ಮತ್ತು ಡೈಮೋಸ್. ಇದು ಕೂಡ ತುಂಬ ಸಾರಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಫ್ರೆಂಡ್ಸ್. ಇದು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಮಂಗಳ ಗ್ರಹದ 2 ನೈಸರ್ಗಿಕ ಉಪಗ್ರಹಗಳು ಯಾವುವು ಅಂದರೆ ಫೋಬೋಸ್ ಮತ್ತು ಡೈಮೋಸ್. ಇನ್ನು ನೆಕ್ಸ್ಟು ಗುರು ಗ್ರಹವು ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿದೆ. ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವಂತಹ ಗ್ರಹ ಯಾವುದು ಅಂದರೆ ಗುರು ಗ್ರಹ. ಎಷ್ಟು ಅಂದರೆ 67 ಉಪಗ್ರಹಗಳನ್ನು ಹೊಂದಿದೆ. ಇನ್ನು ಬುಧ ಮತ್ತು ಶುಕ್ರ ಗ್ರಹಗಳಿಗೆ ಯಾವುದೇ ನೈಸರ್ಗಿಕ ಉಪಗ್ರಹಗಳು ಇಲ್ಲ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ವಿವಿಧ ಉದ್ದೇಶಗಳಿಗಾಗಿ ಮಾನವರು ನಿರ್ಮಿಸಿದಂತಹ ಅನೇಕ ಕೃತಕ ಉಪಗ್ರಹಗಳು ಭೂಮಿಯನ್ನು ಸುತ್ತುತ್ತಿವೆ. ಭಾರತ ನಿರ್ಮಿತ ಮೊದಲ ಕೃತಕ ಉಪಗ್ರಹ ಯಾವುದು ಅಂದರೆ ಆರ್ಯಭಟ. ಇನ್ನು ಚಂದ್ರನ ಮೇಲೆ ಮೊದಲು ಕಾಲಿಟ್ಟವರು ಯಾರು ಅಂದರೆ ನೀಲ್ ಆರ್ಮ್ಸ್ಟ್ರಾಂಗ್. ಇನ್ನು ನೆಕ್ಸ್ಟು ಗುರು, ಶನಿ, ಯುರೇನಸ್ ಮತ್ತು ನೆಪ್ಚೂನ್ಗಳನ್ನು ಅನಿಲ ದೈತ್ಯ ಗ್ರಹಗಳು ಎನ್ನುತ್ತಾರೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅನಿಲ ದೈತ್ಯ ಗ್ರಹಗಳು ಯಾವುವು ಅಂಥೇಳಿ ಕೊಟ್ಟು ಕೆಳಗಡೆ 4 ಆಯ್ಕೆಗಳನ್ನು ಕೊಡಬಹುದು. ಅವುಗಳಲ್ಲಿ ನಮಗೆ ಗೊತ್ತಿರಬೇಕು. ಅನಿಲ ದೈತ್ಯ ಗ್ರಹಗಳು ಅಂತೇಳಿ ಯಾವುದಕ್ಕೆ ಕರೆಯುತ್ತಾರೆ ಅಂದರೆ ಗುರು, ಶನಿ, ಯುರೇನಸ್, ನೆಪ್ಚೂನ್. ಗುರು, ಶನಿ, ಯುರೇನಸ್, ನೆಪ್ಚೂನ್ಗಳನ್ನು ನಾವು ಅನಿಲ ದೈತ್ಯ ಗ್ರಹಗಳು ಎಂದು ಕರೆಯುತ್ತೇವೆ. ಇದಾಗಿತ್ತು ಇಂದಿನ ತರಗತಿ. ಈ ತರಗತಿಯಲ್ಲಿ 5 ಮತ್ತು 6ನೇ ಪಾಠದಲ್ಲಿ ಇರುವಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಬಂದೆವು ಫ್ರೆಂಡ್ಸ್. ಇನ್ನು 7 ಮತ್ತು 8ನೇ ಪಾಠವನ್ನು ಮುಂದಿನ ತರಗತಿಯಲ್ಲಿ ಮತ್ತೆ ನೋಡ್ತಾ ಹೋಗೋಣ. ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋ ಮೂಲಕ 2 ಪಾಠಗಳಲ್ಲಿ ಬಂದಿರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನಿಮ್ಮ ಎದುರಿಗೆ ಶೇರ್ ಮಾಡ್ತಾ ಹೋಗಿದ್ದೀನಿ. ಮುಂದಿನ ತರಗತಿಯಲ್ಲಿ 7 ಮತ್ತು 8ನೇ ಪಾಠಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಅಂಶಗಳನ್ನು ಹೇಳ್ತಾ ಹೋಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಈ ಒಂದು ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಹೋಗಿ. ನಿಮ್ಮೆಲ್ಲರ ಸಪೋರ್ಟು ಈ ನಿಮ್ಮ ಚಾನಲ್ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳಿಕೊಳ್ಳುತ್ತಾ ಆದಷ್ಟು ಬೇಗ ಇದರ ಮುಂದುವರೆದ ಭಾಗವನ್ನು ತೆಗೆದುಕೊಂಡು ನಿಮ್ಮೆದುರಿಗೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಟೇಕ್ ಕೇರ್. ಬೈ ಬೈ ಫ್ರೆಂಡ್ಸ್.